ನ್ಯಾಯ ಕೇಳಿ ಬಂದವನನ್ನೇ ದೋಚಿದ್ರ ಪೊಲೀಸರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಪಹರಣ ಜಾತಿನಿಂದನೇ ಕೇಸ್ ದಾಖಲಿಸಿದ್ದ ವ್ಯಕ್ತಿ ಸುಲಿಗೆಯನ್ನ ಮಾಡಲಾಗಿದೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ 50,000 ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬೆಳಗಾವಿ ಡಿಸಿಆರ್ಇ ಠಾಣೆ ಕಾನ್ಸ್ಟೇಬಲ್ ವಿರುದ್ಧ ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿ ಬಂದಿದೆ. ಜಮೀನು ವಿಚಾರದಲ್ಲಿ ವಂಚಿಸಿ ಅಪಹರಿಸಿದ್ದಾರೆ ಅಂತ ದೂರು ದಾಖಲಾಗಿತ್ತು. ಬೆಳಗಾವಿ ಠಾಣೆಗೆ ದೂರು ಕೊಟ್ಟಿದ್ದ ರಮೇಶ್ ನಿಡಗುಂದಿ. ರಮೇಶ್ಗೆ 50,000 ಲಂಚ ಕೇಳಿದ್ದ ಕಾನ್ಸ್ಟೇಬಲ್ ಉಮೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಉಮೇಶ್ ಸಂಗನಗೌಡ ಜೊತೆ 15,000ಕ್ಕೆ ಡೀಲ್ ಮಾಡಿದ್ರು. ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡ ಕಾನ್ಸ್ಟೇಬಲ್. ಬೆಳಗಾವಿ ಕಾನ್ಸ್ಟೇಬಲ್ ಲಂಚವತ್ತಾರ ಇದೀಗ ರಮೇಶ್ ತೆರೆದಿಟ್ಟಿದ್ದಾರೆ. ಈ ರೀತಿಯಾಗಿ ರಮೇಶ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಉಮೇಶ್ ಸಂಗನಗೌಡ ಜೊತೆ 15,000ಕ್ಕೆ ಡೀಲ್ ಆಗಿತ್ತು. ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು ಅಂತ ರಮೇಶ್ ದೂರುದಾರ ಇದೀಗ ಆರೋಪವನ್ನ ಮಾಡ್ತಾ ಇರೋದು. ನೋಡಿ, ಕಾನ್ಸ್ಟೇಬಲ್ ಉಮೇಶ್ ವಿರುದ್ಧ ಈಗ ದೂರನ್ನ ನೀಡಲಾಗಿದೆ. ಈ ಕೇಸ್ ಇತ್ಯರ್ಥಕ್ಕೆ 50,000 ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಕಾನ್ಸ್ಟೇಬಲ್ ವಿರುದ್ಧ ಇದೀಗ ದೂರುದಾರ ಉಮೇಶ್, ಈ ರಮೇಶ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಫೋನ್ ಪೇ ಮೂಲಕ 15,000ಕ್ಕೆ ಡೀಲ್ ಆಗಿತ್ತಿದ್ದು, ಫೋನ್ ಪೇ ಮೂಲಕ ಹಣವನ್ನು ಕೂಡ ಹಾಕಿಸಿಕೊಂಡಿದ್ರು ಕಾನ್ಸ್ಟೇಬಲ್. ಈಗ ಮತ್ತೊಂದು ಕಡೆ ಈಗಾಗಲೇ 50,000ಕ್ಕೆ ಈ ಲಂಚ ಬೇಡಿಕೆಯನ್ನ ಇಟ್ಟಿದ್ರು. ಅದಾದ ಬಳಿಕ 15,000 ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು. ಈಗ ಈ ದೂರುದಾರ ರಮೇಶ್ ಇದಾರಲ್ಲ, ಕಾನ್ಸ್ಟೇಬಲ್ ವಿರುದ್ಧ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ನೋಡಿ, ಜಮೀನು ವಿಚಾರಕ್ಕೆ, ಈ ಒಂದು ಜಮೀನು ವಿಚಾರದಲ್ಲಿ ವಂಚನೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಮೇಶ್ ದೂರನ್ನ ಕೊಟ್ಟಿದ್ರು. ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 50,000ಕ್ಕೆ ಡೀಲ್ ಮಾಡಿಕೊಂಡಿದ್ರು. ಅದಾದ ಬಳಿಕ ಕಾನ್ಸ್ಟೇಬಲ್ ಉಮೇಶ್ 15,000ವನ್ನ ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು ಅಂತ ಇದೀಗ ರಮೇಶ್ ಈ ರೀತಿಯಾಗಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮೇಲೆ ಹಲ್ಲೆ ಆಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನ ದಾಖಲು ಮಾಡಿದ್ರು. ಅದಾದ ಬಳಿಕ ಈ ರೀತಿಯಾಗಿ ಬೆಳವಣಿಗೆ ನಡೆದಿದೆ. ಈಗ ರಮೇಶ್, ದೂರುದಾರ ರಮೇಶ್ ಕಾನ್ಸ್ಟೇಬಲ್ ವಿರುದ್ಧವಾಗಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಫೋನ್ ಪೇ 15,000 ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು. ಆ ಸ್ಕ್ರೀನ್ ಶಾಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನು ಇತ್ಯರ್ಥ ಮಾಡಿಕೊಡಿ ಅಂತ ಈ ರಮೇಶ್ ದೂರುದಾರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದಾದ ಬಳಿಕ ಈ ರೀತಿಯಾಗಿ ಬೆಳವಣಿಗೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಒಂದ್ ಕಡೆ ಈ ದೂರು ಕೊಟ್ಟಂತ ವ್ಯಕ್ತಿ ಆತನ ಬಳಿಯೇ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋದು. ಅದಾದ ಬಳಿಕ 15,000 ಫೋನ್ ಪೇ ಕೂಡ ಮೂಲಕ ಹಣವನ್ನು ಹಾಕಿಸಿಕೊಂಡಿದ್ದಾರೆ. ಏನ್ ಪ್ರಕರಣ ಇದು? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ನ್ಯಾಯ ಕೇಳಿ ಠಾಣೆಗೆ ಬಂದಂತ ಸಂತ್ರಸ್ತನೆಂದರೆ ಇಲ್ಲಿ ಲಂಚವನ್ನ ಪಡೆದಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಬೆಳಗಾವಿಯ ಡಿಸಿಆರ್ಇ ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಸುಮಾರು ನಿನಗೆ ನ್ಯಾಯ ಬೇಕು ಅನ್ನೋದಾದ್ರೆ ಸುಮಾರು 50,000 ಹಣವನ್ನ ಕೊಡಬೇಕು ಅನ್ನುವಂತಲ್ಲಿ ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಆತ ಕೇವಲ 15,000 ಹಣವನ್ನ ಮಾತ್ರ ಇಲ್ಲಿ ಕೊಡ್ತಾನೆ. ಪ್ರಮುಖವಾಗಿ ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದ ರಮೇಶ್ ನಿಡಗುಂದಿ ಎಂಬುವರು ಈ ಒಂದು ಹಣವನ್ನ ಕೊಟ್ಟಿರುವಂತದ್ದು, ಅಂದ್ರೆ ಸಂತ್ರಸ್ತ ಇರುವಂತದ್ದು. ಜೊತೆಗೆ ತನ್ನ ತಾಯಿ ಅಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಾಲ್ದಿನಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 48 ಎಕರೆ ಜಮೀನು ಇರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮೇಲೆ ಹಲ್ಲೆ ಆಗತ್ತೆ. ಹಲ್ಲೆ ಆದಂತ ಸಂದರ್ಭದಲ್ಲಿ ಸುಮಾರು 25ರಿಂದ 30 ಜನ ಅಲ್ಲಿ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಹಲ್ಲೆ ಮಾಡಿದ್ರು ಕೂಡ ಅಲ್ಲಿ ಕೇವಲ ಚಾರ್ಜ್ ಶೀಟ್ ನಲ್ಲಿ ಕೇವಲ 3 ಜನರ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ 20 ಮಂದಿ ಹೆಸರು ಹೇಳಿ ಕೂಡ ಪೊಲೀಸರು ಇದನ್ನ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅನ್ನೋದು ಇಲ್ಲಿ ಒತ್ತಾಯ ಕೂಡ ಆಗಿರುವಂತದ್ದು. ಹಾಗಾಗಿ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ನ್ಯಾಯ ಕೇಳಿ ಬಂದವನನ್ನೇ ದೋಚಿದ್ರ ಪೊಲೀಸರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಪಹರಣ ಜಾತಿನಿಂದನೇ ಕೇಸ್ ದಾಖಲಿಸಿದ್ದ ವ್ಯಕ್ತಿ ಸುಲಿಗೆಯನ್ನ ಮಾಡಲಾಗಿದೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ 50,000 ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬೆಳಗಾವಿ ಡಿಸಿಆರ್ಇ ಠಾಣೆ ಕಾನ್ಸ್ಟೇಬಲ್ ವಿರುದ್ಧ ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿ ಬಂದಿದೆ. ಜಮೀನು ವಿಚಾರದಲ್ಲಿ ವಂಚಿಸಿ ಅಪಹರಿಸಿದ್ದಾರೆ ಅಂತ ದೂರು ದಾಖಲಾಗಿತ್ತು. ಬೆಳಗಾವಿ ಠಾಣೆಗೆ ದೂರು ಕೊಟ್ಟಿದ್ದ ರಮೇಶ್ ನಿಡಗುಂದಿ. ರಮೇಶ್ಗೆ 50,000 ಲಂಚ ಕೇಳಿದ್ದ ಕಾನ್ಸ್ಟೇಬಲ್ ಉಮೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಉಮೇಶ್ ಸಂಗನಗೌಡ ಜೊತೆ 15,000ಕ್ಕೆ ಡೀಲ್ ಮಾಡಿದ್ರು. ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡ ಕಾನ್ಸ್ಟೇಬಲ್. ಬೆಳಗಾವಿ ಕಾನ್ಸ್ಟೇಬಲ್ ಲಂಚವತ್ತಾರ ಇದೀಗ ರಮೇಶ್ ತೆರೆದಿಟ್ಟಿದ್ದಾರೆ.
ಈ ರೀತಿಯಾಗಿ ರಮೇಶ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಉಮೇಶ್ ಸಂಗನಗೌಡ ಜೊತೆ 15,000ಕ್ಕೆ ಡೀಲ್ ಆಗಿತ್ತು. ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು ಅಂತ ರಮೇಶ್ ದೂರುದಾರ ಇದೀಗ ಆರೋಪವನ್ನ ಮಾಡ್ತಾ ಇರೋದು. ನೋಡಿ, ಕಾನ್ಸ್ಟೇಬಲ್ ಉಮೇಶ್ ವಿರುದ್ಧ ಈಗ ದೂರನ್ನ ನೀಡಲಾಗಿದೆ. ಈ ಕೇಸ್ ಇತ್ಯರ್ಥಕ್ಕೆ 50,000 ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಕಾನ್ಸ್ಟೇಬಲ್ ವಿರುದ್ಧ ಇದೀಗ ದೂರುದಾರ ಉಮೇಶ್, ಈ ರಮೇಶ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಫೋನ್ ಪೇ ಮೂಲಕ 15,000ಕ್ಕೆ ಡೀಲ್ ಆಗಿತ್ತಿದ್ದು, ಫೋನ್ ಪೇ ಮೂಲಕ ಹಣವನ್ನು ಕೂಡ ಹಾಕಿಸಿಕೊಂಡಿದ್ರು ಕಾನ್ಸ್ಟೇಬಲ್. ಈಗ ಮತ್ತೊಂದು ಕಡೆ ಈಗಾಗಲೇ 50,000ಕ್ಕೆ ಈ ಲಂಚ ಬೇಡಿಕೆಯನ್ನ ಇಟ್ಟಿದ್ರು. ಅದಾದ ಬಳಿಕ 15,000 ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು. ಈಗ ಈ ದೂರುದಾರ ರಮೇಶ್ ಇದಾರಲ್ಲ, ಕಾನ್ಸ್ಟೇಬಲ್ ವಿರುದ್ಧ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ನೋಡಿ, ಜಮೀನು ವಿಚಾರಕ್ಕೆ, ಈ ಒಂದು ಜಮೀನು ವಿಚಾರದಲ್ಲಿ ವಂಚನೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಮೇಶ್ ದೂರನ್ನ ಕೊಟ್ಟಿದ್ರು. ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 50,000ಕ್ಕೆ ಡೀಲ್ ಮಾಡಿಕೊಂಡಿದ್ರು. ಅದಾದ ಬಳಿಕ ಕಾನ್ಸ್ಟೇಬಲ್ ಉಮೇಶ್ 15,000ವನ್ನ ಫೋನ್ ಪೇ ಮೂಲಕ ಹಣವನ್ನ ಹಾಕಿಸಿಕೊಂಡಿದ್ರು ಅಂತ ಇದೀಗ ರಮೇಶ್ ಈ ರೀತಿಯಾಗಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮೇಲೆ ಹಲ್ಲೆ ಆಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನ ದಾಖಲು ಮಾಡಿದ್ರು. ಅದಾದ ಬಳಿಕ ಈ ರೀತಿಯಾಗಿ ಬೆಳವಣಿಗೆ ನಡೆದಿದೆ. ಈಗ ರಮೇಶ್, ದೂರುದಾರ ರಮೇಶ್ ಕಾನ್ಸ್ಟೇಬಲ್ ವಿರುದ್ಧವಾಗಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಫೋನ್ ಪೇ 15,000 ಫೋನ್ ಪೇ ಮೂಲಕ ಹಣವನ್ನು ಹಾಕಿಸಿಕೊಂಡಿದ್ರು. ಆ ಸ್ಕ್ರೀನ್ ಶಾಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನು ಇತ್ಯರ್ಥ ಮಾಡಿಕೊಡಿ ಅಂತ ಈ ರಮೇಶ್ ದೂರುದಾರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದಾದ ಬಳಿಕ ಈ ರೀತಿಯಾಗಿ ಬೆಳವಣಿಗೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಒಂದ್ ಕಡೆ ಈ ದೂರು ಕೊಟ್ಟಂತ ವ್ಯಕ್ತಿ ಆತನ ಬಳಿಯೇ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋದು, ಅದಾದ ಬಳಿಕ 15,000 ಫೋನ್ ಪೇ ಕೂಡ ಮೂಲಕ ಹಣವನ್ನು ಹಾಕಿಸಿಕೊಂಡಿದ್ದಾರೆ. ಏನ್ ಪ್ರಕರಣ ಇದು? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ನ್ಯಾಯ ಕೇಳಿ ಠಾಣೆಗೆ ಬಂದಂತ ಸಂತ್ರಸ್ತನೆಂದರೆ ಇಲ್ಲಿ ಲಂಚವನ್ನ ಪಡೆದಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಬೆಳಗಾವಿಯ DCRE ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಸುಮಾರು ನಿನಗೆ ನ್ಯಾಯ ಬೇಕು ಅನ್ನೋದಾದ್ರೆ ಸುಮಾರು 50,000 ಹಣವನ್ನ ಕೊಡಬೇಕು ಅನ್ನುವಂಥಲ್ಲಿ ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಆತ ಕೇವಲ 15,000 ಹಣವನ್ನ ಮಾತ್ರ ಇಲ್ಲಿ ಕೊಡ್ತಾನೆ. ಪ್ರಮುಖವಾಗಿ ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದ ರಮೇಶ್ ನಿಡಗುಂದಿ ಎಂಬುವರು ಈ ಒಂದು ಹಣವನ್ನ ಏನು ಕೊಟ್ಟಿರುವಂತದ್ದು, ಅಂದ್ರೆ ಸಂತ್ರಸ್ತ ಇರುವಂತದ್ದು. ಜೊತೆಗೆ ತನ್ನ ತಾಯಿ ಅಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಾಲ್ದಿನಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 48 ಎಕರೆ ಜಮೀನು ಇರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮೇಲೆ ಹಲ್ಲೆ ಆಗತ್ತೆ. ಹಲ್ಲೆ ಆದಂತ ಸಂದರ್ಭದಲ್ಲಿ ಸುಮಾರು 25ರಿಂದ 30 ಜನ ಅಲ್ಲಿ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಹಲ್ಲೆ ಮಾಡಿದ್ರು ಕೂಡ ಅಲ್ಲಿ ಕೇವಲ ಚಾರ್ಜ್ ಶೀಟ್ ನಲ್ಲಿ ಕೇವಲ 3 ಜನರ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ 20 ಮಂದಿ ಹೆಸರು ಹೇಳಿ ಕೂಡ ಪೊಲೀಸರು ಇದನ್ನ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅನ್ನೋದು ಇಲ್ಲಿ ಒತ್ತಾಯ ಕೂಡ ಆಗಿರುವಂತದ್ದು. ಹಾಗಾಗಿ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ.